ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಹೋರಾಟದ ರಣಕಹಳೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಹೋರಾಟದ ರಣಕಹಳೆ. 37,000 ಕೋಟಿ ಪೆಂಡಿಂಗ್ ಬಿಲ್ ಬಿಡುಗಡೆ ಮಾಡುವಂತೆ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. 30,000 ಗುತ್ತಿಗೆದಾರರಿಂದ ಬೃಹತ್ ಮುಷ್ಕರಕ್ಕೆ ತಯಾರಿ. ಮೈಸೂರಿನಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರು ಸಿಎಂ ತವರು ಜಿಲ್ಲೆಯಿಂದಲೇ ಹೋರಾಟದ ರಣಕಹಳೆಯನ್ನ ಉತ್ತಾ ಇದ್ದಾರೆ. ಇದೀಗ 37,000 ಕೋಟಿ ಪೆಂಡಿಂಗ್ ಬಿಲ್ ಬಿಡುಗಡೆ ಮಾಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. 30,000 ಗುತ್ತಿಗೆದಾರರಿಂದ ಬೃಹತ್ ಮುಷ್ಕರಕ್ಕೆ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಇವತ್ತು ಅವರಿಗೆ ಸುಮಾರು ದಿನದಿಂದ ಹೇಳ್ತಾ ಇದ್ವಿ. ಕೊನೆಗೆ ಅವರು ಯಾವ ರೀತಿ ನಮಗೆ ಇದುವರೆಗೂ ಸ್ನೇಹಿತರೆ 2.5 ವರ್ಷ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಧಿಕೃತವಾದ ಒಂದು ಮೀಟಿಂಗ್ ಕರೆದಿಲ್ಲ, ಅಂದರೆ ಅಫಿಷಿಯಲ್ ಮೀಟಿಂಗ್ ಒಂದು ಕರೆದಿಲ್ಲ. ಅವರು ಅಫಿಷಿಯಲ್ ಮೀಟಿಂಗ್ ಕರೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಅದು ಯಾಕೆ ನಮ್ಮ ಬಗ್ಗೆ ತಾತ್ಸರ ಮನೋಭಾವ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ನಾವು ಇವತ್ತು ಅದಕ್ಕೋಸ್ಕರನೇ ನಾವು ಇವತ್ತು ಗಾಳಿ ಆಂಜನೇಯನ ಸ್ವಾಮಿ ದರ್ಶನ ತಗೊಂಡು ಸ್ವಾಮಿ ಹತ್ರ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅಪ್ಪ ಕಾಂಟ್ರಾಕ್ಟ್ರಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಮೈಸೂರು ರೋಡಲ್ಲಿ ಮಂಡ್ಯದಲ್ಲಿ ಒಂದು ನಾವು ಮೀಟಿಂಗ್ ಮಾಡಿಕೊಂಡು ಮಂಡ್ಯದಲ್ಲೂ ಅಷ್ಟೇ ಸುಮಾರು ಒಂದು 500 ಜನ ಕಾಂಟ್ರಾಕ್ಟರ್ಗಳು ಸೇರಿದರು. ಇದು ಪೂರ್ವಭಾವಿ ಸಭೆ ಅಷ್ಟೇ. ಇಲ್ಲೂ ಅಷ್ಟೇ ಸೇರ್ತಾ ಇದ್ದಾರೆ. ಇಲ್ಲೂ ಅಲ್ಲೊಂದು ಪ್ರೆಸ್ ಮೀಟ್ ಆಯಿತು. ಈಗ ತಾವು ಸಹ ಬಂದಿದ್ದೀರಾ. ನಮಗೆ ಏನಾಗಿದೆ, ನಾವು ನೋಡಿ ಸುಮಾರು ದಿನದಿಂದನೂ ನಾವು ಚೀಫ್ ಸೆಕ್ರೆಟರಿಗೆ ಎಲ್ಲ ಲೆಟ್ರ್ ಬಂದ್ವಿ. 10 ಮಿನಿಸ್ಟ್ರುಗಳಿಗೆಲ್ಲ ಲೆಟ್ರ್ ಬಂದ್ವಿ. ಕೆಲವರು ಮಿನಿಸ್ಟ್ರುಗಳು ಬಂದು ಸಾಲ್ವ್ ಮಾಡಿದ್ರು, ಕೆಲವು ಇಲ್ಲ. ಬರೀ ನಮ್ಮ ದುಡ್ಡು ಒಂದೇ ಅಲ್ಲ, ನಮಗೆ ಜ್ವಲಂತ ಸಮಸ್ಯೆಗಳು ಭಾಳ ಇದ್ದಾವೆ. MDP ಆಗಿರ್ಬೋದು. MDP ಅಂದರೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಆಗಿರ್ತಕ್ಕಂಥ ನಮಗೆ ಪರವಾನಿಗೆ ಇರ್ಬೋದು. ಆಮೇಲೆ ಅದಕ್ಕೆ ಆಗ್ತಕ್ಕಂಥ ನಮ್ಮದು 5 ಪಟ್ಟು ಪೆನಾಲ್ಟಿ ಆಗಿರ್ಬೋದು. ಆಮೇಲೆ GST ಇರ್ಬೋದು, ವ್ಯಾಟಿಂದ. ಇಡೀ ನಮ್ಮ ಅಕ್ಕಪಕ್ಕ ಜಿಲ್ಲೆಗಳೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಭೇಟಿ ಮಾಡಿದ್ದೀವಿ, ಹಲವಾರು ಸಾರಿ ಹೇಳಿದ್ದೀವಿ. ಅವ್ರು ಇದುವರೆಗೂ ಕೂಡ ಅವಾಗ ಅತಿಕ್ ಸರ್ ಅಂತಂದೇಳಿ ಸೆಕ್ರೆಟರಿ ಇದ್ದಂಥ ಫೈನಾನ್ಸ್ ಸೆಕ್ರೆಟರಿ ಇದ್ದಂಥ ಸಂದರ್ಭದಲ್ಲಿ ಅತಿಕ್ ಇವ್ರು ಕೆಲಸ ಇದು ಮಾಡಿಕೊಡಿ ಅಂದರು. ಇದುವರೆಗೂ 2.5 ವರ್ಷ ಆಯಿತು, ಆ ಕೆಲಸ ಆಗಿಲ್ಲ. ಮಾನ್ಯ ಸ್ನೇಹಿತರೆ, ಯಾಕಾಗಿಲ್ಲ? ಒಬ್ಬ ಮುಖ್ಯಮಂತ್ರಿಗಳು ಹೇಳಿದ ಕೆಲಸನೇ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಅದು ಹೋಗ್ಲಿ, ಕಾಂಟ್ರಾಕ್ಟ್ರಿಗೆ ಯಾಕೆ ಇಷ್ಟು ತಾರತಮ್ಯ? ಕಾಂಟ್ರಾಕ್ಟ್ರ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರ ಮನೋಭಾವ? ನಮ್ಮಿಂದ ನೀವು ಇಷ್ಟೋ ನಿಮಗೆ ಕೆಲವು ಪರ್ಸೆಂಟೇಜ್ ಸರ್ಕಾರ ಬಂದಿರೋದಕ್ಕೆ ನಾವು ಕಾರಣಕರ್ತಿದ್ದೀವಲ್ವಾ? ಅದು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋದಕ್ಕೋಸ್ಕರ ಈ ಪ್ರವಾಸ, ರಾಜ್ಯ ಪ್ರವಾಸ, ಆಮೇಲೆ ಈ ಪತ್ರಿಕಾಗೋಷ್ಠಿ, ಇದು ಹೋರಾಟ, ಇದೆಲ್ಲದೂ ಸಹ ಅದಕ್ಕೋಸ್ಕರನೇ.